ಅದು ಶುದ್ಧ ಸುಳ್ಳದು. ಹೈಕಮಾಂಡ್ ಏನು ಹೇಳ್ತಾ ಕೇಳ್ತೀವಿ ಅಷ್ಟೇ. ನಾವು ಇದು BJP ಇದು ನಾನು ಅನ್ನೋದು ಇಲ್ಲ. ಹೈಕಮಾಂಡ್ ಏನು ಹೇಳ್ತಾ ಕೇಳ್ತೀವಿ ಅಷ್ಟೇ. ಹೈಕಮಾಂಡ್ ಆದೇಶನೇ ಫೈನಲ್. ಸರ್ ವಿರೋಧ ಇದ್ದಾಗ ಏನು ಮಾಡೋಕ್ಕಾಗ್ತದೆ? ಅದು ಇದ್ದದ್ದೇ, ಅದು ರಾಜಕೀಯನೇ. ಅದು ಅವ್ನ ಕಾಲ ಎಳೆಯೋದು ಇವ್ನ ಕಾಲ ಎಳೆಯೋದು, ದಟ್ ಇಸ್ ಪಾಲಿಟಿಕ್ಸ್. ಏನು ಮಾಡೋಕ್ಕಾಗಲ್ಲ. ಈಗ ನಿಮಗೆ ಈ ಪತ್ರಿಕೆ ಹಿಂಗೆ ಬರೀತಾರೆ ಹಂಗೆ ಬರೀತಾರೆ ಅಂತ ಅಂತಾರೆ, ಅದಕ್ಕೆ ಕಮೆಂಟ್ ಮಾಡೋಕ್ಕಾಗುತ್ತಾ? ನೋಡಿ, ನಾನಂತೂ ಮೊದಲೇ ಹೇಳ್ಬಿಟ್ಟಿದ್ದೀನಿ, ನಾಟ್ ಇಂಟ್ರೆಸ್ಟ್ ಅಂತ ಹೇಳಿದ್ದೀನಿ. ಅದ್ರಾಗೇನು ಎರಡು ಮಾತೇ ಇಲ್ಲ, ಸುಳ್ಳು ಬಣ್ಣಲ್ಲಿ ಬರೋಲ್ಲ. ಅಕಸ್ಮಾತ್ ಹೈಕಮಾಂಡ್ ಯಾಕಪ್ಪ ನೀವು ನಿಲ್ಲಲೇಬೇಕು ಅಂತ ನಾನು ಮಾತಾಡೋಕ್ಕಾಗಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಸರ್ ಇರ್ತಾರೆ. ಈಗ ನಾನು ಈಗ ಸಹಜ ನಾನು ಹೇಳೋದು, ನಿಲ್ಲಲ್ಲ ಅಂತಂದಾಗ ಸಹಜ ತಾನೆ. ನಾನು ಬಿಗಿಯಾಗಿದ್ದಿದ್ರೆ ಇವೆಲ್ಲ ಬರ್ತಿದ್ದಿಲ್ಲ. ಇದು ನಮ್ಮದು ತಪ್ಪಿದೆ. ಇಲ್ಲ ಅನ್ನೋದಕ್ಕೋಸ್ಕರ ಸಹಜವಾಗಿ ನಾನು ಅಂತಾರೆ, ಅದು ತಪ್ಪೇನಿದೆ? ನಾನು ನಿಲ್ಲಬಾರ್ದು ಅಂತ ಡಿಸಿಷನ್ ತಗೊಂಡ್ರೆ ಸತ್ಯ. ಅಕಸ್ಮಾತ್ ಹೈಕಮಾಂಡ್ ಇಲ್ಲಪ್ಪ ಸಿಟ್ಟಿಂಗ್ ಮೇಲೆ ಕೊಡಲೇಬೇಕು ಅಂತಂದ್ರೆ ನಾನು ಪ್ರತಿ ಉತ್ತರ ಹೇಳೋಕ್ಕಾಗಲ್ಲ. ಅವ್ರು ಹೇಳೋದನ್ನು ಕೇಳಲೇಬೇಕು. ಇಟ್ ಇಸ್ ಮೈ ಫೈನಲ್. ಆಸೆ ಇಲ್ಲ ಅಂತ ಹೇಳ್ತಾರೆ, ನನಗೆ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಈಗ ನಮ್ಮ ಕಾರ್ಯಕರ್ತರು ಇಲ್ಲದಾರ ನೋಡಿ. ಈಗ ಕಾರ್ಯಕರ್ತರು ಹೇಳ್ದ ಕ್ಷಣಕ್ಕೆ ಎಲ್ಲದು ಒಪ್ಕೊಳಕ್ಕಾಗಲ್ಲ. ಈಗ ನಂದು ಅಳತೆ ಮಾಡಲಿಕ್ಕೆ ಒಂದು ಪಕ್ಷ ಇದೆ, ಹೈಕಮಾಂಡ್ ಇದೆ. ಸ್ಟೇಟ್ ಒಂದು ಸರ್ವೆ ಮಾಡಿ ಎಲ್ಲದನ್ನು ಹೇಳ್ತಾರೆ. ಸರ್ವೆನಲ್ಲಿ ಏನು ರಿಪೋರ್ಟ್ ನೀನು ಬೇಡಪ್ಪ ಅಂದರೆ ಮುಗಿದು, ಅದನ್ನು ಪ್ರಶ್ನೆ ಇಲ್ವಲ್ಲ. ನಾನು ಇರಲ್ಲ ಅಂತ ಮೊದಲೇ ಹೇಳಿದ ಜೊತೆಗೆ ಅವ್ರು ಹೇಳಿದ್ರೆ ಇನ್ನೂ ಅನುಕೂಲ ಅಲ್ಲ ಅಷ್ಟೇ. ಅದು ಅದ್ರ ಮೇಲೆ ನಾನು ಸರ್ ಅವ್ರು ಬೇಡದಕ್ಕೆ ಬರಲ್ಲ. ಅವ್ರಿಗೆ ನಾನು ಬೇಡದಕ್ಕೆ ನಾನು ಯಾರು ಅಲ್ಲ. ಅಪಪ್ರಚಾರ ಮಾಡ್ತಾರೆ, ರಿಯಾಲಿಟಿ ಅಂತ ಒಂದು ಇರುತ್ತೆ. ಅಲ್ಲ ಸರ್, ಈಗ ನೀವಲ್ಲದೆ ಬೇರೆ ಯಾರು ನಿಂತರೂ BJPನೇ ಗೆಲ್ಲತ್ತಿಲ್ಲಿ ಅಂತ ಹೇಳ್ತೀವಿ. ಅದು 100%. ಇಲ್ಲಿ BJP ಬೆಲ್ಟ್ ಇದನ್ನು ಯಾರು ಕೆಡ್ಸಕ್ಕಾಗಲ್ಲ. ಯಾರು ಬಂದು ತಪ್ಸಕ್ಕಾಗಲ್ಲ ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.